ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಕರ್ತನು ನಮ್ಮ ಕಡೆ ಇದ್ದಾರೆ. ಅದಕ್ಕೆ ಆಧಾರವಾಗಿ ರೋಮಪತ್ರಿಕೆ 8ನೇ ಅಧ್ಯಾಯ 31ನೇ ವಚನ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ನೋಡಿ, ನಾವು ಕೆಟ್ಟ ಲೋಕದಲ್ಲಿ ಜೀವಿಸುತ್ತಿದ್ದೇವೆ, ಪಾಪದ ಪ್ರಪಂಚದಲ್ಲಿ ಇದ್ದೇವೆ. ಜನರು ಸಹ ದುಷ್ಟರು ಮತ್ತು ದೇವಭಕ್ತಿ ಇಲ್ಲದವರಾಗಿದ್ದಾರೆ. ಆದರೆ ಒಂದು ಸಂತೋಷದ ಸಂಗತಿ ಏನಂತ ಹೇಳಿದ್ರೆ, ದೇವರು ನಮ್ಮ ಕಡೆ ಇದ್ದಾರೆ. ದೇವರು ನಮ್ಮ ಒಂದಿಗೆ ಇದ್ದಾರೆ. ದೇವರು ನಮ್ಮ ಪರವಾಗಿ ಇದ್ದಾರೆ. ಈ ಪ್ರಪಂಚದಲ್ಲಿ ದುಷ್ಟ ಜನರೊಂದಿಗೆ ನಾವು ಹೋರಾಡಬೇಕಾಗಿದೆ. ಆದರೂ ನಾವು ಧೃತಿಗೆಡಬೇಕಾಗಿಲ್ಲ. ಈ ಪ್ರಪಂಚವನ್ನು, ಅದರಲ್ಲಿರುವ ಎಲ್ಲವನ್ನ ನಮಗಾಗಿ ಉಂಟು ಮಾಡಿದ ದೇವರು ನಮ್ಮೊಂದಿಗೆ ಇರುವಾಗ ನಾವು ಯಾವುದಕ್ಕೂ ಭಯಪಡುವುದಾಗಲಿ ಚಿಂತೆ ಮಾಡುವುದಾಗಲಿ ಬೇಕಿಲ್ಲ. ನಮ್ಮ ದೇವರು ಸರ್ವಶಕ್ತನು, ಸರ್ವವ್ಯಾಪಿಯು ನಮ್ಮ ಜೊತೆಯಲ್ಲಿದ್ದು ನಮ್ಮ ಜೀವಿತದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಜಯವನ್ನು ಕೊಡುತ್ತಾರೆ. ನೋಡ್ರಿ, ಗೋಲಿಯಾತನು ಒಬ್ಬ ದೊಡ್ಡ ರಾಕ್ಷಸ, ಬಲಶಾಲಿ, ದೃಢಕಾಯ. ಅವನು ಕೈಯಲ್ಲೆಲ್ಲ ಶಸ್ತ್ರಧಾರಿಯಾಗಿದ್ದನು. ಆದರೆ ದಾವೀದನು ಫೈಟ್ ಮಾಡಲಿಕ್ಕೆ ಹೋದಾಗ ಅವನ ಕೈಯಲ್ಲಿ ಒಂದು ಕವನೆ ಕಲ್ಲು ಮಾತ್ರ. ಅವನು ದೃಢಕಾಯನಾಗಿರಲಿಲ್ಲ, ದೊಡ್ಡವನಾಗಿರಲಿಲ್ಲ, ಬಲಿಷ್ಠನಾಗಿರಲಿಲ್ಲ. ಆದರೆ ಗೋಲಿಯಾತನನ್ನು ಸುಲಭವಾಗಿ ಕೊಂದನು. ಕಾರಣ ಏನು ಗೊತ್ತಾ? ದಾವೀದನ ಜೊತೆಯಲ್ಲಿ ದೊಡ್ಡ ದೇವರು ಇದ್ದರು. ಇವತ್ತು ಕೂಡ ಆ ಲೋಕದಲ್ಲಿ ಇರುವವನಿಗಿಂತ ನಮ್ಮೊಳಗಿರುವಂಥ ದೇವರು ದೊಡ್ಡವರಾಗಿದ್ದಾರೆ. ಅವರು ನಮ್ಮೊಳಗೆ ಇರುವಾಗ ಯಾವ ಸ್ತೋತ್ರ ಸವಾಲುಗಳು ಬಂದರೋ, ಎಷ್ಟೇ ಸಮಸ್ಯೆಗಳು ಬಂದರೋ, ಓ ಸ್ತೋತ್ರ, ಭಯಪಡಬೇಡ್ರಿ. ಜನರು ನಮ್ಮನ್ನು ಬೆದರಿಸಬಹುದೇ, ಹೆದರಿಸಬಹುದಾ, ಯಾವುದಕ್ಕೂ ಜಗ್ಗುವುದು ಬೇಡ. ಏಕೆಂದರೆ ದೇವರು ನಮ್ಮೊಂದಿಗೆ ಇರುವಾಗ ನಮಗೆ ಜಯವನ್ನು ಕೊಟ್ಟು ದೇವರು ನಡೆಸುತ್ತಾರೆ. ಒಂದು ಅದ್ಭುತವಾದ ಸ್ತೋತ್ರ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಕುಟುಂಬ ಸಂತೋಷವಾಗಿ ಜೀವನ ನಡೆಸುತ್ತಾ ಇದ್ದರು. ಅವರ ಕುಟುಂಬದಲ್ಲಿ ಸಮಾಧಾನ, ಸಮೃದ್ಧಿ, ಸಂತೋಷ, ಒಗ್ಗಟ್ಟು ಎಲ್ಲವೂ ಇತ್ತು. ಸ್ತೋತ್ರ, ಸುತ್ತಲಿದ್ದಂಥ ಎಲ್ಲ ಜನರು ಅವರನ್ನು ನೋಡಿ ಸಂತೋಷ ಪಡುತ್ತಾ ಇದ್ದರು. ಆದರೆ ಅವರ ಕುಟುಂಬದ ಮಧ್ಯದಲ್ಲಿ ಅಥವಾ ಅದರ ನೆರೆಹೊರೆಯಲ್ಲಿ ಇದ್ದಂಥ ಒಂದು ಕುಟುಂಬ ಇವರನ್ನು ಕಂಡರೆ ಆಗುತ್ತಿರಲಿಲ್ಲ. ಅವರು ಯಾವಾಗಲೂ ಇವರು ವಿರೋಧವಾಗಿ ಏನಾದರೂ ಪಿತೂರಿಯನ್ನು ಮಾಡುತ್ತಾ ಇದ್ದರು. ಇವರನ್ನು ಬೆಳೆಯುವುದನ್ನು ಸಹಿಸಲಾಗದೆ ಹೊಟ್ಟೆ ಕಿಚ್ಚಿನಿಂದ, ದ್ವೇಷದಿಂದ ಸ್ತೋತ್ರ, ಅವರ ಕುಟುಂಬವನ್ನು ಹೇಗಾದರೂ ನಾಶ ಮಾಡಬೇಕೆಂಬುದಾಗಿ ಸ್ತೋತ್ರ ಒಬ್ಬ ಮಾಟ ಮಾಡುವಂಥ ವ್ಯಕ್ತಿಯ ಬಳಿಗೆ ಹೋಗಿ ಈ ಕುಟುಂಬವನ್ನು ಹಾಳುಗೆಡಬೇಕು, ಅವರು ಅಭಿವೃದ್ಧಿ ಹೊಂದಬಾರದು, ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ, ಏನಾದರೂ ಮಾಡಿರಿ ಅಂತ ಹೇಳಿದಾಗ ಮಾಟ ಮಂತ್ರದವರು ಏನೇನೋ ಮಾಡಿದರು. ಏನು ಮಾಡಿದರೂ ಅವರಿಗೇನೂ ಆಗಲಿಲ್ಲ. ಕಾರಣ ಏನು ಗೊತ್ತಾ? ದೇವರ ವಾಕ್ಯ ಹೇಳ್ತದೆ, ನಮಗೆ ವಿರೋಧವಾಗಿ ಸ್ತೋತ್ರ ಮಾಟ ಮಂತ್ರ ತಗುಲುವುದಿಲ್ಲ, ಯಾವ ಕೇಡು ನಿಮಗೆ ಕೇಡು ಮಾಡುವುದಿಲ್ಲ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಆ ವಾಗ್ದಾನದಂತೆ ದೇವರು ಆ ಕುಟುಂಬವನ್ನು ಕಾದು ಕಾಪಾಡಿದರು. ಇವನು ಎಲ್ಲೆಲ್ಲೋ ಹೋದ, ಏನೇನೋ ಮಾಡಿದ, ಏನು ನೆರವೇರಲಿಲ್ಲ. ಕೊನೆಯದಾಗಿ ಒಬ್ಬ ಸ್ತೋತ್ರ ಮಾಟಗಾರನು ಹೇಳಿದ, ಸರ್, ನೀವು ಯೇಸು ಸ್ವಾಮಿಗೆ ವಿರೋಧವಾಗಿ ಹೋಗಬೇಡ್ರೆ, ಅವರ ಮಕ್ಕಳಿಗೆ ವಿರೋಧವಾಗಿ ಹೋಗಬೇಡ್ರೆ, ಯಾವ ಮಾಟ ಮಂತ್ರಗಳು ಆ ಜನರ ವಿರುದ್ಧವಾಗಿ ನಡೆಯುವುದಿಲ್ಲ, ಅವರ ದೇವರೇ ನಿಜವಾದ ದೇವರಂತ ಹೇಳಿದಾಗ ಅವನು ಸ್ತೋತ್ರ ಅವನ ಎಲ್ಲ ದುಷ್ಕೃತ್ಯಗಳನ್ನು ಆ ಸಮಯದಲ್ಲೇ ಅವನು ಬಿಟ್ಟು ಬಿಟ್ಟ. ನೋಡ್ರಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತದಲ್ಲಿ ಕೂಡ ನಿಮ್ಮ ಸ್ವಂತ ಜನರೇ ಎದ್ದಿರಬಹುದು. ನಿಮ್ಮ ವಿರೋಧವಾಗಿ ನಿಮ್ಮನ್ನು ನಾಶ ಮಾಡಲಿಕ್ಕೆ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಎದ್ದಿರಬಹುದು. ಭಯಪಡಬೇಡ್ರಿ, ಏಕೆಂದರೆ ದೇವರು ನಮ್ಮ ಸಂಗಡ ಇದ್ದಾರೆ. ದೇವರು ನಮ್ಮ ಜೊತೆಯಲ್ಲಿ ಇರುವಾಗ ಅವರು ನಮ್ಮ ಪರವಾಗಿ ಹೋರಾಡುತ್ತಾರೆ, ನಮಗಾಗಿ ಯುದ್ಧವನ್ನು ಮಾಡುತ್ತಾರೆ. ಏನು ಬಂದರೂ ಭಯಪಡಬೇಡ್ರಿ, ನನ್ನ ಜೊತೆ ದೇವರು ದೊಡ್ಡವರಿದ್ದಾರೆ, ಅವರು ನೋಡ್ಕೊಳ್ತಾರೆ ಎಂಬುದಾಗಿ ನಿಮ್ಮ ಎಲ್ಲ ಚಿಂತಾ ಭಾರವನ್ನು ದೇವರ ಮೇಲೆ ಹಾಕಿ ದೇವರನ್ನೇ ಆಶ್ರಯಿಸಿಕೊಳ್ಳ್ರಿ. ಹೇಗೆ ಯೋಬನನ್ನು, ಅವನ ಕುಟುಂಬವನ್ನು ಬೇಲಿ ಹಾಕಿ ದೇವರು ಕಾಪಾಡಿದರೋ, ಅದೇ ವಿಧದಲ್ಲಿ ದೇವರು ನಿಮ್ಮ ಕುಟುಂಬವನ್ನು ಕಾಪಾಡುವರು. ನೀವು ಭೌತಿಕವಾಗಿ, ಆತ್ಮಿಕವಾಗಿ, ಶಾರೀರಿಕವಾಗಿ, ಆರ್ಥಿಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮ ಕುಟುಂಬವನ್ನು
ದೇವರು ಮಾನಿಸುವರು. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ನೀವು ನಮ್ಮ ಜೊತೆಯಲ್ಲಿರುವಾಗ ನಮ್ಮನ್ನು ಎದುರಿಸುವವರು ಯಾರಪ್ಪ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರಪ್ಪ? ಈ ಲೋಕದಲ್ಲಿ ಯಾವ ದುಷ್ಟ ಶಕ್ತಿಯಾಗಲಿ, ಸ್ತೋತ್ರ, ಮಾಟ ಮಂತ್ರದ ಶಕ್ತಿಗಳಾಗಲಿ, ದುರಾತ್ಮನ ಕಾರ್ಯಗಳಾಗಲಿ, ಯಾವುದು ನಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲಪ್ಪ. ಕಾರಣ ನೀವು ನಮ್ಮ ಜೊತೆಯಲ್ಲಿದ್ದೀರಾ, ನೀವು ನಮ್ಮನ್ನು ನಡೆಸ್ತೀರಾ, ನೀವು ನಮ್ಮನ್ನು ಬಲಪಡಿಸ್ತೀರಾ. ಅದಕ್ಕಾಗಿ ಸ್ತೋತ್ರ. ಹೋರಾಟಗಳ ಮಧ್ಯದಲ್ಲಿ ಹೋಗುವ ಒಂದೊಂದು ಕುಟುಂಬಗಳಿಗಾಗಿ ನಾನು ಪ್ರೇಯರ್ ಮಾಡ್ತೇನೆ. ಅವರ ವಿರುದ್ಧವಾಗಿ ಎದ್ದಿರುವಂಥ ಎಲ್ಲ ದುಷ್ಟಾತ್ಮನ ಕ್ರಿಯೆಗಳನ್ನು ಯೇಸುವಿನ ನಾಮದಲ್ಲಿ ಲಯಪಡಿಸ್ತೇವೆ ರಾಜ. ಜಯವನ್ನು ಕೊಡ್ರಿ, ಬಿಡುಗಡೆಯನ್ನು ಕೊಡ್ರಿ, ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಗೆ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ಸಂಗಡ ಇದ್ದಾರೆ. ಯಾವ ದುಷ್ಟಾತ್ಮನ ಕ್ರಿಯೆಗಳು ನಿಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ನಂಬ್ರಿ, ನೀವು ರಕ್ತ ಕೋಟೆಯೊಳಗೆ ಭದ್ರವಾಗಿದ್ದೀರಾ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಸದಾ ಪ್ರಾರ್ಥಿಸುತ್ತಾ ಇದ್ದಾನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.